ಇಲ್ಲಿ 1/3 ಕಪ್ಪು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಬ್ರೋಕನ್ ವೀಟ್ ಅಂತಾರಲ್ಲ ಅದು. ಹೆಸರು ಬೇಳೆ ಮತ್ತು ಇದು ತೊಗರಿಬೇಳೆ ಎರಡೂ ಅಷ್ಟೇ, ಎರಡು ಸೇರಿ ಇದು ಅಷ್ಟೇ 1/3 ಕಪ್ಪು. ಮೂರು ಪದಾರ್ಥ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ ಪಾತ್ರೆಗೆ ಹಾಕ್ಕೊಳ್ತೀನಿ. ಇಲ್ಲಿ ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಅವರೆಕಾಳು, ಕಡಲೆಕಾಯಿ ಬೀಜ, ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟು ತರಕಾರಿನ ಈ ಬ್ರೋಕನ್ ವೀಟು ಮತ್ತು ಬೇಳೆಗಳು ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಬೇಯೋಷ್ಟು. ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಳತೆ ಅಂತಿಲ್ಲ. ಸ್ವಲ್ಪ ಮೆತ್ತಗೆ ಬೇಯಿಸ್ಬೇಕಲ್ವ, ಲಾಸ್ಟಲ್ಲಿ ನೀರು ಹಾಕ್ಕೊಳ್ತೀವಿ ಗಟ್ಟಿ ಆದರೆ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದರೊಳಗಡೆ ತರಕಾರಿ ಹಾಕಿ 3 ವಿಷಲ್ ತೊಗೊಳ್ಳೋಣ. ಇವಾಗ ಕುಕ್ಕರ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ 3 ವಿಷಲ್ ಬರ್ಸ್ಕೊತೀನಿ. ಈ ಬಿಸಿಬೇಳೆ ಬಾತ್ ಮಾಡಿಬಿಟ್ರಂತೂ ಮನೆಗೆ ಸಾರು ಮಾಡೋಂಗೇ ಇಲ್ಲ. ಒಂದು ಸ್ವಲ್ಪ ಖಾರ ತರಿಸ್ಬಿಟ್ರೆ 3 ಹೊತ್ತು ಇದೇ ಆಗುತ್ತೆ. ಸ್ವಲ್ಪ ಬಿಳಿಯನ್ನ ಮಾಡ್ಕೊಂಬಿಟ್ಟು ಮೊಸರನ್ನಕ್ಕೆ. ಇವಾಗ 3 ವಿಷಲ್ ತೊಗೊಳ್ತೀನಿ. ಇವಾಗ 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಇಷ್ಟನ್ನು ರುಬ್ಕೊಳ್ತೀನಿ. ಇದನ್ನು ರುಬ್ಬಿ ಹಾಕಿದ್ರೆ ಬಿಸಿಬೇಳೆ ಬಾತು ತುಂಬ ಚೆನ್ನಾಗುತ್ತೆ. ಇದೇ ಸ್ಪೆಷಲ್, ನಮ್ಮನೆ ಸ್ಪೆಷಲ್. ಇವಾಗ ಇದೆರಡನ್ನೂ ರುಬ್ಕೊಳ್ತೀನಿ ನೀರು ಹಾಕಿ ಪೇಸ್ಟ್ ಮಾಡಿ. ನೋಡಿ ಈ ರೀತಿ ಬೆಂದಿದೆ. ಇವಾಗ ಎಲ್ಲ ಒಂದೊಂದು ಸಾಮಾನು ಹಾಕೋಣ. ರುಬ್ಬಾಕಿರೋದು, ಹುಳಿ ಎಲ್ಲನೂ ಹಾಕ್ತೀನಿ ಇವಾಗ ಒಂದೊಂದು ಸಾಮಾನು. ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಹಾಕಿದ್ದೀವಿ ಅಲ್ವಾ, ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಇವಾಗ ಬಿಸಿಬೇಳೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ತೊಳೆದು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಈಗಲೇ ಮಾಡ್ಕೊಂಬಿಡ್ಬೇಕು. ಇವಾಗ ಸ್ವಲ್ಪ ರುಬ್ಬಾಕಿರೋದು ಹಾಕ್ತೀನಿ. ಸ್ವಲ್ಪ ರುಬ್ಬಾಕಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಟೊಮೊಟೊ ರುಬ್ಬಾಕಿದ್ದೆ, ಆ ಪೇಸ್ಟ್ ಹಾಕ್ತಾಯಿದ್ದೀನಿ. ನಮಗೆ ತೆಳ್ಳಗೆ ಹೇಗೆ ಬೇಕು ಹಾಗೆ ಮಾಡ್ಕೊಂಬಿಡ್ಬೇಕು ಇವಾಗಲೇ. ಇದು ಚೆನ್ನಾಗಿ ಕುದಿ ಬರಲಿ. ನಿಮಗೆ ಹೇಗೆ ತೆಳ್ಳಗೆ ಬೇಕು ಹಾಗೆ ಮಾಡ್ಕೊಂಬಿಡಿ. ಆರ್ತಾ ತುಂಬಾ ಗಟ್ಟಿಯಾಗುತ್ತೆ. ಈಗಲೇ ತೆಳ್ಳಗೆ ಹೇಗೆ ಬೇಕು ಹಾಗೆ ಮಾಡ್ಕೊಂಬಿಡಿ ನೀವು ನೀರು ಹಾಕ್ಕೊಂಡು. ನನಗಿಷ್ಟು ಸಾಕು, ಇಷ್ಟು ತೆಳ್ಳಗೆ ಸಾಕು. ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ಒಗ್ಗರಣೆ. ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಇಷ್ಟು ತೆಳ್ಳಿದ್ರೆ ಸಾಕು ನಮಗೆ. ಆಮೇಲೆ ಬರ್ತಾ ಬರ್ತಾ ಗಟ್ಟಿಯಾಗ್ಬಿಡುತ್ತೆ. ಇವಾಗ ತೆಗೆದುಬಿಟ್ಟು ಒಗ್ಗರಣೆ ಮಾಡ್ತೀನಿ. ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಕರಿಬೇವು ಹಾಕ್ತೀನಿ. ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಬಾಡಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕುಕ್ಕರಲ್ಲಿರೋ ಬಿಸಿಬೇಳೆ ಬಾತಿಗೆ ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದು ಕ್ರಂಚಿಯಾಗಿರಬೇಕು, ಬಾಯಿಗೆ ಸಿಗ್ತಾ ಇರಬೇಕು ದಪ್ಪ ಮೆಣಸಿನ್ಕಾಯಿ. ಇಷ್ಟಾದರೆ ಸಾಕು. ಈಗ ಇದನ್ನು ಬಿಸಿಬೇಳೆ ಬಾತ್ಗೆ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತ್ ರೆಡಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಸರಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ಈ ಸಲ ನನ್ನ ರೀತಿ ಕೊಬ್ಬರಿ ಟೊಮೊಟೊ ರುಬ್ಬಿ ಹಾಕ್ಬಿಟ್ಟು ಮಾಡಿ ಬಿಸಿಬೇಳೆ ಬಾತನ್ನ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.
ಇವಾಗ ಸರ್ವ್ ಮಾಡೋಣ. ಗೋಧಿ ನುಚ್ಚಿನ ಪೊಂಗಲ್ ರೆಡಿಯಾಗಿದೆ. ಈ ಖಾರದ ಬೂಂದಿ ಜೊತೆ ಸರ್ವ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನನ್ನ ರೀತಿ ಮಾಡಿಕೊಡಿ, ಬಿಸಿಬೇಳೆಬಾತು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.